ಇವತ್ತಿನ ಎಲ್ಲ ಹೊಸ ಗಡಿಯಾರಗಳಲ್ಲಿ ಟೈಮ್ 10:10 ಇರುತ್ತೆ. ಯಾಕೆ ಗೊತ್ತಾ? ಸಮಯ ಮನುಷ್ಯನಿಗೆ ಬಹಳ ಮುಖ್ಯ. ಈ ಸಮಯ ಮನುಷ್ಯನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಯಾವುದೇ ಹೊಸ ವಾಚ್ ಕೊಂಡ್ಕೊಂಡ್ರು, ಗಡಿಯಾರನೇ ಕೊಂಡ್ಕೊಂಡ್ರು, ಅವುಗಳು ಟೈಮನ್ನು 10:10 ತೋರಿಸ್ತಾ ಇರುತ್ತೆ. ಇದು ಯಾಕೆ ಅಂತ ನಿಮಗೇನಾದರೂ ಗೊತ್ತಾ? ಇದರ ಬಗ್ಗೆ 10 ಕಥೆಗಳು ಹುಟ್ಟಿಕೊಂಡಿವೆ. ಅವು ಏನು ಅಂತ ತಿಳಿಯೋಣ ಬನ್ನಿ. ಸಮಯ ಮತ್ತು ಸಮುದ್ರದ ನೀರಿನ ಅಲೆ ಯಾವತ್ತೂ ಯಾರನ್ನ ಕಾಯಲ್ಲ ಅಂತೆ. ಇಲ್ಲಿ ಕಾಣ್ತಾ ಇರೋ ಗಡಿಯಾರಗಳೆಲ್ಲ ಟೈಮನ್ನು 10:10 ತೋರಿಸ್ತಾ ಇವೆ. ಈ ರೀತಿ ಇದು ಯಾಕೆ ಅಂತ ಎಂದಾದರೂ ಯೋಚನೆ ಮಾಡಿದ್ದೀರಾ? ಇದರ ಬಗ್ಗೆ ಹಲವಾರು ಕಥೆಗಳು ಜನಗಳ ಮಧ್ಯೆ ಓಡಾಡ್ತಾ ಇವೆ. ಅವು ಏನು ಅಂತ ನೋಡೋಣ ಬನ್ನಿ. ಜನಗಳು ಊಹಿಸೋ ಪ್ರಕಾರ 10:10 ಸಮಯ ತುಂಬ ಒಳ್ಳೆಯ ಸಮಯ. ಹಾಗಾಗಿ ಪ್ರತಿ ಗಡಿಯಾರದಲ್ಲಿ ವಾಚ್ ಕಂಪ್ನಿಯವರು ಇದೇ ವೇಳೆಯನ್ನು ಸೆಟ್ ಮಾಡಿರುತ್ತಾರೆ. ಇದು ಕೆಲವರ ಊಹೆ ಆಗಿದ್ದರೆ ಇನ್ನು ಕೆಲವರ ಊಹೆಯಂತೆ ಮೊದಲ ಬಾರಿಗೆ ಗಡಿಯಾರ ಸಕ್ಸಸ್ ಆಗಿ ಸ್ಟಾರ್ಟ್ ಆದಾಗ ಸಮಯ 10:10 ಆಗಿತ್ತಂತೆ. ಅದಕ್ಕಾಗಿ ಕಂಪನಿ ಪ್ರತಿ ಗಡಿಯಾರಕ್ಕೆ ಇದೇ ಸಮಯವನ್ನು ಸೆಟ್ ಮಾಡಿದ್ದಾರೆ ಅನ್ನೋ ಮಾತು. ಇವೆಲ್ಲ ಊಹೆಗೆ ಮೀರಿದ ಕಥೆಗಳು. ಆದರೆ ಕಂಪನಿ ಸ್ಟ್ರಾಟಜಿ ಪ್ರಕಾರ ಇದಕ್ಕೆ ತನ್ನದೇ ಆದ ಬಿಸಿನೆಸ್ ಟೆಕ್ನಿಕ್ಗಳಿವೆ. ಗಡಿಯಾರ 10:10 ತೋರಿಸೋ ಟೈಮಲ್ಲಿ ದೊಡ್ಡ ಮುಳ್ಳು, ಚಿಕ್ಕ ಮುಳ್ಳು ವಿ ಆಕಾರದಲ್ಲಿರುತ್ತೆ. ಇದು ವಿಕ್ಟ್ರಿ ಸಿಂಬಲನ್ನು ತೋರಿಸುತ್ತೆ. ಅಂದರೆ ದೊಡ್ಡ ಮುಳ್ಳು 10:10 ಹತ್ತಿರ, ಚಿಕ್ಕ ಮುಳ್ಳು 2ರ ಹತ್ತಿರ. ಈಗ ಯಾಕೆ ದೊಡ್ಡ ಮುಳ್ಳು 11ರ ಹತ್ತಿರ, ಚಿಕ್ಕ ಮುಳ್ಳು 1ರ ಹತ್ತಿರ ಯಾಕೆ ಇರಬಾರ್ದು? ಇದಕ್ಕೂ ಕೂಡ ಬಿಸ್ನೆಸ್ ಟೆಕ್ನಿಕ್ಗಳಿವೆ. ತುಂಬ ಗಡಿಯಾರಗಳು 10:10 ಟೈಮ್ ತೋರಿಸೋ 2 ಪಾಯಿಂಟರ್ಸ್ ಮಧ್ಯೆ ಗಡಿಯಾರ ತಯಾರಿಸಿದ ಕಂಪನಿ ಹೆಸರಿರುತ್ತದೆ. ಇದು ಕ್ಲಿಯರ್ ಆಗಿ ಕಾಣಿಸಲು ಪಾಯಿಂಟರ್ ಮಧ್ಯೆ ಇಷ್ಟು ಗ್ಯಾಪ್ ಬಿಟ್ಟಿರುತ್ತಾರೆ. ಗಡಿಯಾರದ 2 ಮುಳ್ಳುಗಳು ಸ್ಮೈಲಿ ಸಿಂಬಲನ್ನು ತೋರಿಸ್ತವೆ. ಇದು ಗ್ರಾಹಕರನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಅದೇ ಮುಳ್ಳುಗಳು ಡೌನಲ್ಲಿ ಆಗಲಿ ಮೇಲ್ಮುಖದಲ್ಲಿ ಆಗಲಿ ಇದ್ದಿದ್ದರೆ ಆಕರ್ಷಣೆಯಾಗಿ ಕಾಣ್ತಾ ಇದ್ದಿಲ್ಲ. ಈ 2 ಮುಳ್ಳುಗಳು ವಿ ಶೇಪಲ್ಲಿ ಇರೋ ಕಾರಣ ಕಂಪನಿ ಹೆಸರು ಕ್ಲಿಯರ್ ಆಗಿ ಆಕರ್ಷಕವಾಗಿ ಕಂಡುಕೊಳ್ಳಲು ಪ್ರೇರೇಪಿಸುತ್ತದೆ. ಹೀಗೆ ಗಡಿಯಾರದಲ್ಲಿ 10:10 ಸಮಯ ತೋರಿಸೋದ್ರ ಹಿಂದೆ ಇಷ್ಟೆಲ್ಲ ಕಥೆಗಳು ಇವೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ವಸ್ತುವನ್ನು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ.